ಇವತ್ತು ನಾವು ಬಂದಿದ್ದೀವಿ HMT ಮ್ಯೂಸಿಯಂ ನೋಡೋಕ್ಕೆ. ಇಲ್ಲಿ ಎಂಟ್ರಿ ಫೀಸು ಒಬ್ಬರಿಗೆ 30 ರೂಪಾಯಿ ಇದೆ. ಬನ್ನಿ ನೋಡೋಣ ಏನೇನಿದೆ ಅಂತ ಫುಲ್ ವಿಡಿಯೋದಲ್ಲಿ. ಇದು ನಾನು 100 ಸತ್ಯ ಹೇಳ್ತಿದ್ದೀನಿ ಬೇಟ. ಮದಾಗ ನೀನು ನಂಬ್ತೇವೋ ಬಿಡ್ತೇವೋ, ಮದುವೆಯಲ್ಲಿ ಮದುವೆಗಿಂತ ಮೊದಲು ಮಾತಾಡೋ ಟೈಮಿನಾಗೆ ನನಗೆ HMT ವಾಚ್ ಬೇಕು, ಬೇರೆ ಯಾವತ್ತು ತಂದ್ರೆ ನಾನು ತಗೊಳ್ಳೋಣ ಅಂತಿದ್ರು. ಆ HMT ಈ ಸ್ಥಾನಕ್ಕೆ ಬಂದು ಬೇಟ. ನೋಡು, ಈ HMTಯಲ್ಲಿ 1994ನೇ ಇಸ್ವಿಯಲ್ಲಿ ಇದರಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇದರಲ್ಲಿ ಕೋರಮಂಗಲದಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ನಾನು ಸೆಲೆಕ್ಟ್ ಆಗಿತ್ತು. 150 ರೂಪಾಯಿ ಸ್ಕಾಲರ್ಶಿಪ್ ಅಂದ್ರೆ ನಾನು ಇದ್ದಿಲ್ಲ, ಇದ್ದಿಲ್ಲ ಬೆಂಗಳೂರಲ್ಲಿ. ಇವರು ನಮ್ಮ ದೊಡ್ಡಪ್ಪ. ಇವರು ರಿಟೈರ್ಡ್ ಸೀನಿಯರ್ ಟೆಕ್ನಿಷಿಯನ್ ಫುಡ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ CFTRI ಮೈಸೂರಲ್ಲಿದ್ದರು. ಇವರಿಗೆ ಮಷಿನರಿ ಬಗ್ಗೆ ತುಂಬ ಅನುಭವ ಇದೆ. ಅವ್ರ ಬಾಯಿಂದನೇ ಕೇಳಿಕೊಂಡು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿ ತೋರಿಸಿದಂಥ ಕ್ರ್ಯಾಂಕ್ ಶಾಫ್ಟ್ ಇದು ಇಂಡಿಯಾದ ಮೊದಲನೇದು. ಇವು ಹೊರ ದೇಶದ್ದು ಇಂಪೋರ್ಟ್ ಮಾಡ್ಕೋತಿಲ್ಲ, ಇದು ಇಂಪೋರ್ಟೇ ಮಾಡ್ಕೊಡ್ತಿಲ್ಲ ಹೊರ ದೇಶದಲ್ಲಿ. ಕ್ರ್ಯಾಂಕ್ ಶಾಫ್ಟ್ ಫಸ್ಟ್ ಆಗಿದೆ HMTಯಲ್ಲಿ. HMTಯಲ್ಲಿ ನಮ್ಮ ಹೊರ ದೇಶದ್ದು ಎಕ್ಸ್ಪೋರ್ಟ್ ಮಾಡ್ತಿದ್ರು ಹೊರತು ಇಂಪೋರ್ಟ್ ತಗೋತಿಲ್ಲ. ಇಲ್ಲೇ HMTಯಲ್ಲೇ ಮೊದಲನೇದಾಗಿ ಎಲ್ಲ ಗಾಡಿ ಬೇಕಾಗಿದ್ದು ಕ್ರ್ಯಾಂಕ್ ಶಾಫ್ಟ್ ಇಲ್ಲೇ ಆಗ್ತದೆ. HMT ಇದು ಆಗಿನ ಕಾಲದಲ್ಲಿ HMT ಫುಲ್ ಫ್ಲೆಟ್ ವರ್ಕಿಂಗ್ ಆಗುವಾಗ HMT ಅಂತ ಪರಿಶುದ್ಧವಾದ ಹಾಡು, ಅಕ್ಯುರೇಸಿ, ಸೂಕ್ಷ್ಮವಾದಂಥ ಒಂದು ಮಷಿನರಿ ಮ್ಯಾನುಫ್ಯಾಕ್ಚರ್ ಮಾಡೋದು HMTಕ್ಕಿಂತ ಬೇರೆದು ಇಂಡಿಯಾದಲ್ಲಿ ಎಲ್ಲಿ ಇದ್ದಿಲ್ಲ, ಇಡೀ ದೇಶದಲ್ಲಿ ಇದ್ದಿಲ್ಲ. ಫಸ್ಟ್ ಕ್ರ್ಯಾಂಕ್ ಮಾಡಿದ್ದು ಇಲ್ಲಿ ವಿಸಿಟ್ ನಾನು ಇಂಟ್ರ್ಯೂ ಕೊಡುವಾಗ ಇಲ್ಲಿ ಬಂದಿದ್ದೆ. ಇದು ನೋಡಿ ಅದೇ ಸಾಕ್ಷಿ ಇರೋದು, ಇದೇ ಸಾಕ್ಷಿ ಇರೋದು. ಇದು ಫಸ್ಟ್ ಕ್ರ್ಯಾಂಕ್ ಶಾಫ್ಟ್ ಆಗಿದೆ ಇಂಡಿಯಾದ. ಫಸ್ಟ್ HMT ಕ್ರ್ಯಾಂಕ್ ಶಾಫ್ಟ್ ಆಗಿದೆ. ಯಾಕೆ ಮಿಕ್ಕಿದೆಲ್ಲ ಅನೇಕ ಮಷಿನರಿಗಳಿದೆ. ಇವನ್ ಡಿಫೆನ್ಸ್ ಬೇಕಾಗಿದ್ದು ನಮ್ಮ ಡಿಪಾರ್ಟ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ CFTRI ಒಂದು ಮಷಿನ್ ಡಿಸೈನ್ ಡ್ರಾಯಿಂಗ್ ಮಾಡಿಕೊಟ್ರೆ ಅದನ್ನು ಮಾಡಿಕೊಟ್ಟಿದ್ದಾರೆ. PLC ಕಂಟ್ರೋಲ್ ಫಸ್ಟ್ ಮಾಡಿದ್ದು HMTನೇ ಅವನೇ. ಇವ್ರದ್ದು ಮಷಿನ್ಸ್ ಎಲ್ಲ ಇದ್ವೇನಾ? ಇವ್ರದ್ದು ಭೀ ಮಷಿನ್ಸ್ ಎಲ್ಲ ಇದ್ವೇನು ಇಲ್ಲಿ? ಈಗ ನಿಮ್ದು ಹೆಂಗೆ ಮಷಿನ್ಸ್ ಅವಲ್ಲ ಹಂಗೆ ಇವ್ರದ್ದು ಭೀ ಡೈರಿ ಆ ಥರ ಮಷಿನ್ಸ್ ಎಲ್ಲ ಇದ್ದೇವೆ. ಇದು ಡೈರಿ ಮಷಿನ್, ಬಟ್ ಇದು ಆಟೋಮೆಟಿಕ್ ಫಿಲ್ಲಿಂಗ್ ಆ್ಯಂಡ್ ಸೀಲಿಂಗ್ ಮಷಿನ್. ಫಿಲ್ಲಿಂಗ್ ಆ್ಯಂಡ್ ಸೀಲಿಂಗ್ ಮಷಿನ್ ಅದು ಪರ್ ಗ್ರಾಮ್ ಸೆಟ್ಟಿಂಗ್ ಎಲ್ಲ ಡಿಜಿಟಲಿ ಮಾಡಿ ಪ್ರತಿಯೊಂದು ಪೌಚ್ನಲ್ಲಿ ಒಂದು 10 ಗ್ರಾಮ್ ಸಹ ಹೆಚ್ಚು ಕಡಿಮೆ ಬೀಳಲ್ಲ ಅಂಥ ಮಷಿನ್. ಪೌಚಿಂಗ್, ಲೋಡಿಂಗ್, ಸೀಲಿಂಗ್ ಆ್ಯಂಡ್ ವೇಟ್ ಒಂದೇ ಮಷಿನ್. ಇದು HMT ಮೊದಲು ಭಾರತ ದೇಶದಲ್ಲಿ ಮೊದಲು ಬೆಳಕಿಗೆ ತಂದಿದ್ದು HMT ಇದೆ. ಇದು ಟ್ರ್ಯಾಕ್ಟರ್, ಮೇನ್ ಟ್ರ್ಯಾಕ್ಟರ್ ಕ್ರ್ಯಾಂಕ್ ಶಾಫ್ಟ್ ಆಗಿದ್ದು ಇಲ್ಲೇ. ಇದ್ರ ಆನ್ಸಿಲರಿ ಎಲ್ಲ ಆಗ್ತಾ ಇರೋದು ಎಲ್ಲಿ ಅಂತಂದರೆ ಲುಧಿಯಾನ. ಇದು ಆನ್ಸಿಲರಿ ಆಗೋದೆಲ್ಲ ಬಾಡಿ ಗೀಡಿ, ಅದು ಲಿವರು, ಆಕ್ಸಿಲೇಟರ್ ಎಲ್ಲ ಮಾಡೋದು ಲುಧಿಯಾನ ಅಲ್ಲಿ. ಇಲ್ಲಿ ಕ್ರ್ಯಾಂಕ್ ಶಾಫ್ಟ್ ಮೊದಲನೇದು ಇದಕ್ಕೆ ಕ್ರ್ಯಾಂಪ್ ಆಗಿದೆ HMT. ಇದು ಬೇರಿಂಗ್ ನಾವು ಹೊರ ದೇಶದ ಬೇರಿಂಗ್ ತರಿಸ್ತಿಲ್ಲ ನಾವು. ಇಲ್ಲಿ ಬೇರಿಂಗ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಈ HMT ಬೇರಿಂಗ್ ಅಂದರೆ ಆ ಗಾಡಿದ ಲೈಫ್ ಸರ್ವಿಸ್ ಹೋದ್ರೂ ಈ ಬೇರಿಂಗು ಉಳಿತಿತ್ತು. ನೋ ಸ್ಪಾಯ್ಲ್ ಅಂತೀನಿ ಇದ್ರ ಬೇರಿಂಗು. ಮತ್ತು ಬೇರೆ ಮಷಿನ್ ಯೂಸ್ ಮಾಡ್ತೀರ ಅಂತ ಬೇರಿಂಗ್ ಇದೆ. HMT ಬೇರಿಂಗ್ ಅಂದರೆ ಗೋಲ್ಡಿಗೆ ಸಪ್ಲೈ ಮಾಡ್ತಿದ್ರು. ಭೂತಾನ್, ಈವನ್ ಸ್ವಿಟ್ಜರ್ಲ್ಯಾಂಡ್, ಚೈನಾ ಮತ್ತು ಇದಕ್ಕೆ ಕೊರಿಯಾ ಅವರೆಲ್ಲ ಸಪ್ಲೈ ಮಾಡಿದ್ರು. HMT ಬೇರಿಂಗ್ ಅಂದರೆ ವರ್ಲ್ಡ್ ವೈಡ್ ಫೇಮಸ್. ಇನ್ನೊಂದು ಮಷಿನ್ಗೆ ಈ ಬೇರಿಂಗ್ ಹಾಕಿ ಮಷಿನ್ ಪೂರ
ಕಣ್ಣಮ್ ಸ್ಕ್ರಾಪ್ ಯಾಡಿ ಹೋದ್ರೂ ಇದು ಬೇರಿಂಗ್ ತೆಗೆದು ಇನ್ನೊಂದು ಮಷಿನ್ಗೆ ಹಾಕ್ಬೇಕು, ಅಷ್ಟು ಪವರ್ ಬೇರಿಂಗ್ ಇದೆ. ಬಾಲ್ ಬೇರಿಂಗ್, ಪ್ಲೇನ್ ಬೇರಿಂಗ್, ಹೆರಿಕಲ್ ಬೇರಿಂಗ್, ಮತ್ತು ಇದು ಹಾಫ್ ಗೇರ್, ಹಾಫ್ ಸ್ಪ್ರಿಂಗ್ ಗೇರ್ ಬೇರಿಂಗ್ ಅವೆಲ್ಲ ಆಗಿದೆ. ಫಸ್ಟು ಇದೆ HMT ಫಸ್ಟು ಒಳ್ಳೆ. ಮತ್ತು ಇವು ಮಷಿನ್ಸ್ ಇದೆಲ್ಲ ಮಿಲ್ಕ್ದೇನಾ? ಇದೆಲ್ಲ ಹಾಲಿಂದೇನಾ? ಮಿಲ್ಕ್ ಇದೆಲ್ಲ ಹಾಲು ಮಿಲ್ಕ್ಗೆ ಬರುತ್ತೆ. ಪೌಚಿಂಗ್ ಮಿಲ್ಕ್ ಲೋಡಿಂಗ್ ಜೊತೆಗೆ ಪೌಚಿಂಗ್ ವೇಟ್. ಮಿಲ್ಕ್ ಡೈರಿದು ಪೌಚಿಂಗ್, ಲೋಡಿಂಗ್, ಸೀಲಿಂಗ್. ಆ ಮಷಿನ್ ಸೀಲಿಂಗ್ ಏನಂತಂದರೆ ಒಂದು ಪೌಚ್ ಹಾಫ್ ಲೀಟರ್ ಪೌಚ್ ಬಂದು ಅಲ್ಲಿ ಸೆನ್ಸರ್ ತೊಗೊತಿತ್ತು, ಸೆನ್ಸರ್ ಫಿಲ್ ಆಯ್ತಿಗೆ ಮತ್ತು ಸಿಲ್ ಆಗಿ ಕಟಿಂಗ್ ಆಗಿ ಲೋಡ್ ಬೀಳ್ತಾ ಇರ್ತೀವಿ. ಈ ಮಷಿನ್ HMT ಡೈರಿ ಮಷಿನ್ ಅಷ್ಟು HMT ಅಂದರೆ ಹಿಂದೂಸ್ತಾನ್ ಮಷಿನ್ ಅಂತ ಒಳ್ಳೆ ಮಷಿನ್. ಟೇಪರ್ ರೋಲರ್ ನಾ ಹೇಳಿದ್ದೀನ, ಟೇಪರ್ ರೋಲರ್ ಬೇರಿಂಗ್, ಬಾಲ್ ಬೇರಿಂಗ್ ಹೇಳಿದ್ದೀನಲ್ಲ, ಮತ್ತೆ ಸಿಲಿಂಡ್ರಿಕಲ್ ಬೇರಿಂಗ್ ಇದು ಅಂತ ಹೇಳಿಲ್ಲ. ಸಿಲಿಂಡರ್ ಇವು ಒಂದಿನ ಸ್ಕೂಟರ್ ಇದ್ದಿದ್ದು HMT ಬೇರಿಂಗು, ಅದು ಮಷೀನ್ ಸಾಕಿದು 30 ವರ್ಷ ಗಾಡಿ ಓಡಿಸಿದ್ದೀನಿ ಅಂತಂದರೆ ಆ ಗಾಡಿ ರಿಜೆಕ್ಟ್ ಆಗ್ತಿದೆ, ಬೇರಿಂಗ್ ರಿಜೆಕ್ಟ್ ಆಗ್ತಿಲ್ಲ. ಅಂಥ ಒಳ್ಳೆ ಬೇರಿಂಗ್ HMT ನೋಡು. 3 ಥರ ಬೇರಿಂಗ್, ಒಂದು ಸಿಲಿಂಡ್ರಿಕಲ್ ರೋಲರ್ ಬೇರಿಂಗ್, ಮತ್ತು ಪೇಪರ್ ರೋಲರ್ ಬೇರಿಂಗ್, ಬಾಲ್ ಬೇರಿಂಗ್, ವರ್ಲ್ಡ್ ವೈಡ್ ಕಳಿಸ್ತೀವಿ. ಅಷ್ಟು ಒಳ್ಳೆ ಇವ್ರದ್ದು JCB ಥರ ಬಿದ್ದಿವೇನಾ? JCB ಥರ JCB ಇದು PLC ಮತ್ತು JCB ಹೈಡ್ರಾಲಿಕ್ ಮಾಡಿದ್ದು HMT ಹೈಡ್ರಾಲಿಕ್ ಬೇಟ. ಅದ್ರದ್ದು ಒಂದು SAE ಸೀಮ್ಲೆಸ್ ಟ್ಯೂಬ್, ವೈರ್ ಬ್ರೇಡೆಡ್ ಸೀಮ್ಲೆಸ್ ಟ್ಯೂಬ್ ಮಾಡಿದ್ದು HMT. JCB ದೊಡ್ಡ ದೊಡ್ಡ ಹೆವಿ ಮಷಿನರಿಗೆಲ್ಲ ಮಾಡಿದವ್ರೆ, ಇದು HMT. ವೈರ್ ಬ್ರೇಡೆಡ್. ನಿಂಬಲ್ ಬಿ ಇತ್ತ ವಾಚ್? HMT ವಾಚ್ ಇತ್ತ ನಿಂಬಲ್? ಮನೆಗೆಲ್ಲ ತೋರಿಸ್ದೆ. ಮಾಸ್ಟರ್ ಪ್ಲಾನ್ ಮಾಡಿದ್ನ. ಹಾಕಿ ನೋಡೋದು ಎಷ್ಟು ಇದೇನಂದ್ರೆ ಕಾರ್ಡ್ಸ್ ಅಂತಂದು ಇರ್ತದೆ. HMT ಕಾರ್ಡ್ಸ್ ಅಂದ್ರೆ ಕಾರ್ಡ್ಸ್ ಅಂತಂದ್ರೆ ಬಿಟ್ಟ ಅದು ಹಾಫ್ ಸೆಲ್ ಕೀ ಕೊಟ್ಟು ಓಡಿಸೋದು. ಆಮೇಲೆ ಈ ಕಾರ್ಡ್ಸ್ನಲ್ಲಿ ಒಂದು ಇದು ಅಲಾರಾಮ್ ಇಟ್ಟಾಗ ಸೆಟ್ ಮಾಡೋದಕ್ಕೆ ಅವೆಲ್ಲ ಕಾರ್ಡ್ಸ್ ಅಂತ ಅಂತಾರೆ. ಅಂದರೆ ಕೀ ಮಾಡಲ್ಲಂದ್ರೆ ಸೆಲ್ ಹೋಗ್ತಾ ಅಂತಂದ್ರೆ ನಾಬ್ ತಿರುಗಿಸಿ ಇದು ಮೆಕ್ಯಾನಿಕಲ್ ರೀಚಾರ್ಜ್ ಮಾಡಿ 28 ಗಂಟೆ ಇದು ಓಡಿಸ್ಬೋದು. ಇದೇ ಕಾರ್ಡ್ಸ್. ಮೆಕ್ಯಾನಿಕಲ್ ಇದನ್ನ ಏನಂತಂದ್ರೆ ಸ್ಪ್ರಿಂಗ್ ಲೋಡೆಡ್ ವೈರ್. ಸ್ಪ್ರಿಂಗ್ ಲೋಡೆಡ್ ವೈರ್ ಮೆಕ್ಯಾನಿಕಲ್ ವಾಚ್ನಲ್ಲಿ ಸ್ಪ್ರಿಂಗ್ ಲೋಡೆಡ್ ಇದು ಸ್ಪ್ರಿಂಗ್ ಇತ್ತು. ಆವಾಗ ವಾಚ್ನಲ್ಲಿ ಕೀ ಚಾರ್ಜ್ ಮಾಡಿದಾಗ 28 ಗಂಟೆ ಇದ್ರ ಮೂಲಕ ವರ್ಕ್ ಆಗ್ತಿದೆ. ಸ್ಪ್ರಿಂಗ್ ಲೋಡೆಡ್ ಕೀ ಲೋಡೆಡ್ ಸ್ಪ್ರಿಂಗ್ ವೈರ್ ನಾಬ್ ಲೋಡಿಂಗ್ ಮಾಡಿ ಇದು ಪ್ರೆಸರ್ನಿಂದ 28 ಗಂಟೆ ವಾಚ್. ಇದಕ್ಕೆ ಅಂದರೆ ಕೀ ಲೋಡ್ ಆ್ಯಂಡ್ ಸ್ಪ್ರಿಂಗ್ ಲೋಡ್. ನಾಬ್ ತಿರುಗಿಸಿದ್ರೆ ಲೋಡು, ಆಮೇಲೆ ಬಿಟ್ಬಿಟ್ಟಾಗ ಇದ್ರ ಮೂಲಕ 24 ಗಂಟೆ ಈಗಿಲ್ಲ ಅಂದ್ರೆ ಇಂಥವು ಇದು ಯಾವುದೇ. ಇದು ಸೆಲ್
ಸೆಲ್ ಅಂತಂದರೆ ಕೇಸ್. ಹ್ಞೂ ಕೇಸ್ ಇದು ಕೇಸ್, ಇದು ಕೇಸ್, ಇದು ಫ್ರೇಮ್, ವಾಚ್ ಫ್ರೇಮ್ ಅಂತಾರೆ ಇದಕ್ಕೆ, ವಾಚ್ ಫ್ರೇಮ್. ಇದರೊಳಗೆ ಸ್ಕ್ರೂ ಗಿ ಇವೆಲ್ಲ ಲೋಡ್ ಇದು ಆಗದೆ ಇದರಲ್ಲಿ. ಹಾಂ, ಇದು ಇದ್ದರೆ ಇದು ಅಂತಾರೆ ಬೇಟ, ಇದು ಇದೆಲ್ಲ ಇದಕ್ಕೆ ಇದು ಏನಂತಂದರೆ ಆಸಿಲೇಷನ್ ಅಂತಂದರೆ ಇದು ಲೋಡ್ ಮಾಡಿದಾಗ ಈ ಆಸಿಲೇಷನ್ ಏನು ಮಾಡ್ತಿತ್ತು, ಜಿಕ್ 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 ಹಿಂಗೆ ಒಂದು ಹಾಫ್ ರೌಂಡು ತಿರುಗೋದು, ಹಾಫ್ ರೌಂಡ್ ಬರೋದು. ಇದ್ರ ಸಹಾಯದಿಂದ ಈ ಎಕ್ಸೆಂಟ್ರಿಕ್ ವರ್ಕ್ ಮಾಡ್ತಿದ್ದೆ. ಇದ್ರ ಸಹಾಯದಿಂದ ಎಕ್ಸೆಂಟ್ರಿಕ್ ಬ್ಲೇಡ್ ಅಂತಾರೆ ಇದಕ್ಕೆ, ಎಕ್ಸೆಂಟ್ರಿಕ್ ಬ್ಲೇಡ್. ಇದು ವರ್ಕ್ ಆಗ್ತಿದೆ. ಇದ್ರ ಸಹಾಯದಿಂದ ಇದು ಹಿಂಗೆ, ಅದು ಅದೇ ಹಿಂಗೆ ಅದೇ ಇದೆ. ಮತ್ತು ಇದ್ರ ವಾಸಿಗೆ ಬೇಕಾಗಿದ್ದ ಎಲ್ಲ ಕೀ, ಆಮೇಲೆ ನಾವು ಲೋಡ್ ಮಾಡೋಂಥ ವಾಚ್ ಕೀ, ಈಗ ಲಾಕ್ ಮಾಡೋದು, ಅವೆಲ್ಲ ಕಾಂಪೊನೆಂಟ್ ಇವೆಲ್ಲ ಚಿಕ್ಕ ಚಿಕ್ಕದೆಲ್ಲ ಕಾಂಪೊನೆಂಟ್ ಇದೆ. ಕಾಂಪೊನೆಂಟ್ ಇದೂ ಅದಷ್ಟೇ. ಅದ್ರ ಬೇರೆ ಡಿಫ್ರೆಂಟ್ ಬೇರೆ ಬೇರೆ ವೇರಿಯಬಲ್ ಎಲ್ಲ ವಾಚಿಗೆಲ್ಲ ಬೇರೆ ಬೇರೆ ಥರ ಎಲ್ಲ ಸರಿ. ನೋಡಿ, ಬೆಲ್ಟ್ ಬಿ ಇವ್ರದೇ ಇರ್ತಿತ್ತಾ? ಬೆಲ್ಟ್ಗಳು ಬಿ ಇವ್ರದೇ ಮ್ಯಾನುಫ್ಯಾಕ್ಚರ್? ಬೆಲ್ಟ್ ಇವರೇ ಲೆದರ್. ಇದು ಸೆಕ್ಷನ್, ಇದು ಸೆಕ್ಷನ್ ಇತ್ತು. ಏನಂತಂದರೆ ಒಂದು HMT ಅಲ್ಲಿ ಕೇಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಬ್ರಾಂಚ್, ಕಾಂಪೊನೆಂಟ್ ಮಾಡೋದು ಒಂದು ಬಾಕ್ಸ್, ಒಂದು ಪ್ಲ್ಯಾಂಟ್. ಇಂಡಿಯಾದಲ್ಲಿ ಟೋಟಲ್ 65 ಇದರದ್ದು ಬ್ರಾಂಚ್ ಇದೆ, ಕಂಪ್ನಿ ಬ್ರಾಂಚ್. ಅದರಲ್ಲಿ ಒಬ್ಬರು ಕೀ ಮಾಡ್ತಿದ್ರು, ಒಬ್ಬರು ನೀಡಲ್ಗೂ ಮಾಡ್ತಿದ್ರು, ಒಂದು ಬ್ರಾಂಚ್ನಲ್ಲಿ ಕೇಸ್ ಮಾಡ್ತಿದ್ರು, ಒಂದು ಬ್ರಾಂಚ್ನಲ್ಲಿ ಸ್ಪ್ರಿಂಗ್ ಲೋಡ್ ಮಾಡ್ತಿದ್ರು, ಇನ್ನೊಂದು ಬ್ರಾಂಚ್ನಲ್ಲಿ ಕೀ ರೊಟೇಟರ್ ಮಾಡ್ತಿದ್ರು, ಇನ್ನೊಂದು ಬ್ರಾಂಚ್ನಲ್ಲಿ ಡಿಫ್ರೆಂಟ್ ಲೆದರ್ ಚೈನ್ ಬೆಲ್ಟ್, ಈ ಥರ ಬೆಲ್ಟ್. ಇಟ್ಟು ಚಲೋ ಇತ್ತಂದ್ರಿ ಬಂದಾಗ್ಲ ಕಾರಣ ಏನಿತ್ತು? ರಾಜಕೀಯ ಪಾಲಿಟಿಕ್ಸ್. ಇವರೆಲ್ಲ ಪ್ರೈವೇಟ್ ಕಂಪ್ನಿದವರೆಲ್ಲ ನಾವು ಬದುಕಬೇಕು, ನಾವು ಬದುಕಬಾರ್ದ, ಎಲ್ಲ ಅದೇ ಮಾಡಿದೆ, ಈ ಬೇರೆ ಕಂಪ್ನಿಗಳೆಲ್ಲ ಮುಳುಗಿ ಹೋಗ್ತಾವಲ್ಲ, ಅದಕ್ಕಾಗಿ ಅವ್ರ ರಾಜಕೀಯ, ನೀನು ಲೀಡರ್ ಆಗಿ ಎಲೆಕ್ಟೆಡ್ ಬಂದಿದ್ದು, ನಿನಗೆ ಒಂದು 2 ಕೋಟಿ ಕೊಟ್ಟು ಬಂದ್ ಮಾಡಿಸೋದು, ಲಾಸ್ ಅಂತ ತೋರಿಸ್ತೀನಿ ಎಲ್ಲ ಮಾಡಿ. ಪ್ರೈವೇಟ್ ಬಂದ್ಮೇಲೆ ಕಾಂಪಿಟೇಷನ್. ಇದು ಬಿ ವಾಚ್ ಇತ್ತ? ಇದು ಮೆಕ್ಯಾನಿಕಲ್ ವಾಚ್. ಇದು ಬೇಟ ರೋಟರ್ ಗೇರ್, ರೋಟರ್ ಸಿಸ್ಟಮ್ ವಾಚ್. ಇದು ಮೆಕ್ಯಾನಿಕಲ್, ಪ್ಯೂರ್ಲಿ ಮೆಕ್ಯಾನಿಕಲ್. ಇದಕ್ಕಂತಾರೆ ರೋಟರ್ ಗೇರ್. ಇದು ಅಂತಾರೆ ಕ್ಲಚ್ ಅಂಡ್ ರಿಲೀಸರ್. ಮತ್ತು ಇದು ಹೋಲ್ಡರ್. ಆಮೇಲೆ ದಿಸ್ ಮೆಕ್ಯಾನಿಸಮ್ ಈಸ್ ಎ ಅಲಾರ್ಮ್, ಟಿಂಗ್ 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 ಟಿಂಗ್. ಇದು ಈ ಮೆಕ್ಯಾನಿಸಮ್. ಇದು ಇದ್ದರೆ ಮಿನಿಟಿಗೆ ಒಂದ್ಸರಿ ಆ್ಯಕ್ಟ್ ಮಾಡೋದು. ಇದು ಏನಂತಂತಂದರೆ ಮೆಕ್ಯಾನಿಕಲ್ ಲಿವರ್ ಅಂತಾರೆ ಇದಕ್ಕೆ. ಇದಕ್ಕೆ ಮೆಕ್ಯಾನಿಕಲ್ ಲಿವರ್ ಅಂತಾರೆ. ಇದು ಮೆಕ್ಯಾನಿಕಲ್ ಲಿವರ್. ಅದು ಒಂದು ಪಿನ್, ಇದು ಗೇರ್ ಇದೆಯಲ್ಲ, ಈ ಮೆಕ್ಯಾನಿಕಲ್ ಇದು ಒಂದ್ಸರಿ ಗೇರ್ ರೊಟೇಟ್ ಆದಂಗೆ ರಿಲೀಸ್ ಮಾಡ್ತಿತ್ತು, ಮತ್ತೆ ಲಾಕ್ ಮಾಡ್ತಿತ್ತು, ಒಂದು ಟಂಗ್ ಅಂತ ಹೊಡಿತಿತ್ತು. ಇದು ಮೆಕ್ಯಾನಿಸಮ್, ಪ್ಯೂರ್ ಮೆಕ್ಯಾನಿಸಮ್. ಹೌದು, ಇದು ಮೈಕ್ರೋ ಇವು ಕಾಣ್ತದೆ. ಇದು ತಿರುಗಿಸಿ ನೋಡಿ, ಇದು ರಿವಾಲ್ವ್ ಮಾಡೋ ಹಂಗೆ. ಟೋಟಲ್ ವಾಚ್ ಎಸೆಪ್ಮೆಂಟ್ನಲ್ಲಿ ಎಲ್ಲೆಲ್ಲಿ ಸ್ಕ್ರೂ ಹೆಂಗಿದೆ ಡೀಟೇಲ್ ಬ್ಯಾಕ್ ಕವರ್ ಪ್ಲೇಟ್ ಎಂತರಿ ಕಂಪನಿ ಬೇಡ. ಇದೇ ಬೇಡ. ಈಗ ಎಸ್ಕೇಪ್ಮೆಂಟ್ ಮೆಕ್ಯಾನಿಸಮ್ ಟಕ್ ಅಂತ ಹೊಡಿದಕ್ಕೆ ಇಲ್ಲಿ ಲಾಕ್ ಆಗ್ತಿತ್ತು, ಇದು ರಿಲೀಸ್ ಮಾಡಿದ್ದು, ಇದು ಲಾಕ್ ಆಯ್ತು, ಇದು ರಿಲೀಸ್ ಹಿಂಗೆ. ಇದು ಮೆಕ್ಯಾನಿಸಮ್ ನಾನು ಇದ್ರೊಳಗೆ ಇದು ನೋಡಿದ್ದೀನಿ. ನಮ್ಮ ಲೆಮನ್ ಕಟಿಂಗ್ ಇದೆಲ್ಲ ಹಿಂಗೆ ಹೊಡಿತದೆ, ಇದೇ ಲಿವರ್ ಮೆಕ್ಯಾನಿಸಮ್ ಮಾಡಿದ್ದೀನಿ ನಾನು. ಮತ್ತೆ ಅಲ್ಲಿ ಒಂದೇ ಹ್ಯಾಂಡಿಲ್ ಮಾಡ್ತಿದ್ದಲ್ಲ ನಾನು, ಇದೇ ಮೆಕ್ಯಾನಿಸಮ್.
ಒಂದೇ ಹ್ಯಾಂಡಿಲ್. ಇದೆ ರಾಜೆಟ್ ಲಾಕ್. ಇದೇನು ಇದು ಬಿ ವಾಚಾ? ಇದು ಬಿ ವಾಚಾ? ಇದು ವಾಚ್, ಇದು ಎಲೆಕ್ಟ್ರಿಕಲ್ ವಾಚ್. ಹ್ಞೂ ಕರೆಂಟ್ ಹೋದ್ಮೇಲೆ ಸ್ಟಾಪ್ ಆಗಿತ್ತು, ಕರೆಂಟ್ ಇಲ್ಲ ಓಡುತ್ತೆ. ಇವೇನಿದೆ ನೋಡ ಇವು ಮಷೀನ್? ಇವೇನು? ಹಾಂ ಹೇಳ್ತೆ. ಇದು ಮಿನಿಟ್ ಹ್ಯಾಂಡ್ ಪ್ಲಾಂಕಿಂಗ್ ಅಂತಂದ್ರೆ ಬಟ್ ಡೈ ಇವೆಲ್ಲ ಕೆಲವೊಂದು ಬ್ಯಾಕ್ ಪ್ಲೇಟ್ ಇದೆಲ್ಲ ಅವೆಲ್ಲ ಪ್ರೆಸ್ಸಿಂಗ್ ಮಾಡೋದು. ಸೀಟ್ ಪ್ಲೇನ್ ಪೇಪರ್ ಥರ ಇಟ್ಟರೆ ಇದು ಪ್ರೆಸ್ ಮಾಡಿ ಮೋಲ್ಡ್ ಮಾಡ್ತಿರ್ತೀವಿ. ಮಿನಿಟ್ ಹ್ಯಾಂಡ್ ಪ್ಲಾಂಕಿಂಗ್ ಡೈ ಸೆಟ್ ಇದು. ಠಕ್ ಹಿಂಗೆ ಲೋಡೋದಿಗೆ ಠಕ್ ಅಂತ ಹೊಡಿತಿತ್ತು, ಹಂಗೆ ಹೊಡೆದು ಪ್ಲೇಟ್ ಮಾಡೋದು. ಇದು ಡೈ ಸೆಟ್, ಇದನ್ನು ಅದೇ ಡಿಫ್ರೆಂಟ್ ವಾಚ್ಗಳು ಇದ್ದಲ್ಲ, ಅದಕ್ಕೆ ಬೇರೆ ಬೇರೆ ಬ್ಲ್ಯಾಂಕ್ಸ್ ಹ್ಯಾಂಡ್ ಇವು ಇದೆ ಬ್ಯಾಕ್ ಪ್ಲೇಟ್ ಇದೆ, ಇದೆ ಮನೆ ಸರಿ. ಇದೇ ಮಾಡ್ತೀವಿ ನಾವು. ಇವೇನು ಕವರ್ಗಳ? ಕವರ್ಗಳು ಅವಾಗೆಲ್ಲ ಗಿಫ್ಟ್ ಕವರ್ಗಳು ಕೊಡ್ತಿರೋದು, ವಾಚ್ ಹಾಕಿ ಕವರ್ದಾಗ. ಇದೇನು ಮಷೀನ? ಇದು ಬಿ ಪ್ರೆಸ್ ಪ್ರೆಸ್ಸಿಂಗ್ ವಾಚ್ ಬ್ಯಾಕ್ ಪ್ಲೇಟಿಂಗ್ ಇಟ್ಟು ಪ್ರೆಸ್ ಮಾಡೋದು ಲಾಕ್. ಈಗೆಲ್ಲ ಈಗಿಂದ್ರೆ ಎಲ್ಲ ಸಣ್ಣ ಸಣ್ಣವೇನಲ್ಲ? ಈಗೆಲ್ಲ ಇನ್ನೂ ಸಾಕು. ಇದೆಲ್ಲ ಅದೇ ಪಿನ್ ಕೂಡ್ಸೋದು. ಆಮೇಲೆ ಇದು ಡೈ, ಇದನ್ನು ಡೈ, ಇದೆಲ್ಲ ಡೈ ಇದೆ ಬೇಟ. ಇದು ಕೆಲವೆಲ್ಲ ಜಾಯಿಂಟಿಂಗ್ ಅಸೆಂಬ್ಲಿ ಮಾಡೋದು. ಇದು ಒಂದು ಡೈ ಕಟರ್ ಏನೋ ಇದೆ, ಡೈ ಕಟರ್ ನೋಡಿ, ಡೈ ಕಟರ್. ಇದು ಶೇರಿಂಗ್, ಶೀಟ್ ಶೇರಿಂಗ್, ಸಣ್ಣ ಸಣ್ಣ ಅದರೊಳಗೆ ಇದು ನೀಡಲ್ ಇರ್ತಾವಲ್ಲ, ಈ ನೀಡಲ್ಗಳು ಅವೆಲ್ಲ ಶೇರ್ ಮಾಡೋಕ್ಕೆ ಶೇರ್ ಮಾಡೋದು. ಏನು ಟೂಲಾ ಏನು? ಇವು ಟೂಲ್ಸ್ಗಳು, ಟೂಲ್ಸ್ ಬಿಟ್ಟ ಇವು. ಇದೇನು ಅಲ್ಟ್ರಾ ಸೋನಿಕ್ ಕ್ಲೀನಿಂಗ್ ಮಷಿನ್ ಅಂದರೆ ವಾಚ್ದಾಗೆಲ್ಲ ಡಸ್ಟ್ ಗಿಸ್ಟ್ ಕ್ಲೀನ್ ಮಾಡೋಕ್ಕೆ ಇಂಥ ಕೆಲವು ಏನೋ ಅಪಾರ್ಟಸ್ ಇದೆ. ಇದು ಇದರೊಳಗೆ ವಾಸ್ ಅಸೆಂಬ್ಲಿ ಆಯ್ತು. ಬೇಸ್ ಪ್ಲೇಟ್ ಇದು, ಬೇಸ್ ಪ್ಲೇಟ್ ಇದು. ನೋಡ ಐದು ಜನ ವರ್ಕ್ ಮಾಡಬೇಕು, ವರ್ಕರ್ಗಳು ಹೆಂಗೆ. चल रहा है, होगा कम क्वांटिटी, लेस क्वांटिटी, बट इट इज देयर. ಹೊರ ಟೆಕ್ನಾಲಜಿ ಎಲ್ಲ ಬುಕ್ಗಳು ಎಲ್ಲ ಆ ಥರ ಇದೆಲ್ಲ ಕಂಡು ಹಿಡಿದು ಸಿಲೆಬಸ್ ಥಿಯರಿ ಸಿಲೆಬಸ್ ಬುಕ್ಗಳೆಲ್ಲ ವಾಚ್ ರಿಲೇಟೆಡ್, ವಾಚಿಗೆ ಸಂಬಂಧಪಟ್ಟಿದ್ದು. ಮಷಿನರಿಗಳು ಇವೆಲ್ಲ ಮಷಿನ್ ಅದೇ ವಾಚ್ ಒಂದೊಂದು ಪಾರ್ಟ್ಸ್ ಮಾಡೋ ಎಲ್ಲ ನಮ್ಗೆ ಕಾಮನ್. ಎಲ್ಲ ನಾವು ಮಾಡಿ ಆಪ್ರೇಟ್ ಮಾಡಲಿಕ್ಕೆ ಬೇಡ ಇರುತ್ತೆ. ನೋಡ್ಬೇಡ ಹ್ಯಾಂಡ್ ಆಪ್ರೇಟ್ ಇವು ಮಾತ್ರ ಕಟ್ರ್ ಮಾತ್ರ ಬೇರೆ ಎಲೆಕ್ಟ್ರಿಕ್.
ಫೀಡಿಂಗ್ ಎಲ್ಲ ಲೋಡಿಂಗ್ ಇದು ಇವು ಮಷಿನ್ ಬಿ ಇವರೇ ಮಾಡ್ತೀರಾ ಹೆಚ್ ಎಮ್ ಟಿ ಇದಾರೆ ಬೇರೆ? ಮಿಷಿನರಿಗಳು ಹ್ಮ್. ಬೇರೆ ಪ್ರೈವೇಟ್ ಫೈರ್ ರೂಬಾ ಆ ಕಂಪ್ನಿ ಈ ಕಂಪ್ನಿ ಅಂತಂದಾಗ ಇವ್ರ ಹತ್ರನೇ ಈ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ತೊಗೊಂಡು ಅವರು ಬೇರೆ ಪ್ರೈವೇಟ್ ಬಾಚ್ಗಳು ಮಾಡೋದು ಸ್ಟಾರ್ಟ್ ಮಾಡಿದ್ರು. ಇದು ಈ ಮಷಿನ್ ಎಲ್ಲ ಇವೆಲ್ಲ ಟರ್ನಿಂಗ್ ಮಷಿನ್, ಅಕ್ಯುರಸಿ ಟರ್ನಿಂಗ್ ಮಷಿನ್ ಇವುಗಳು, ಅಕ್ಯುರಸಿ. ಇದು 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 ಶೇಪಿಂಗ್, ಸ್ಮಾಲ್ ಮಷಿನ್ ಸೆಟ್ಟಿಂಗ್ ಮಾಡೋದು, ಸೆಟ್ಟಿಂಗ್ ಮಾಡೋದು ಆ ಕಡೆ ಈ ಕಡೆ ಈಗ ಹೋಗಿ ಇದು ಸ್ವಲ್ಪ ಟೂಲ್ ಇಲ್ಲ ಮಿಲ್ಲಿಂಗ್ ಇವೆಲ್ಲ ಮಷಿನ್ ಇಲ್ಲೇ ರೆಡಿ ಆಗಿದೆ. ಇದು ಮಾತ್ರ ಇಂಗ್ಲೀಷ್ ಇದೆ, ಅಮೇರಿಕ ಇದು ಅಮೇರಿಕ ಮಷಿನ್. ಹಗ್ಗಿ ಸರ್ಫೇಸ್ ಗ್ರೈಂಡಿಂಗ್ ಮಷಿನ್ ಅಂತಾರೆ ಇದಕ್ಕೆ. ಪಾಲಿಶ್ ಇದೆಲ್ಲ ಸ್ಟಾಸರ್ ಗೇರ್ ಹಾಬಿ ಮಷಿನ್ ಬಿಟ್ಟಾಯಿತು, ತುಂಬ ಕಾಸ್ಟ್ಲಿ ಮಷಿನ್ ಇದು. ಇದು ಇವತ್ತು ಈ ಮಷಿನ್ ಹಾಬಿ ಮಷಿನ್ ಇವಾಗ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ 50 ಲಕ್ಷದ 1.5 ಕೋಟಿ ಇದೆ ಈ ಮಷಿನ್ಗೆ. ಈಗ ಈಗ ಇಷ್ಟು ಸ್ಮಾಲ್ ಇಷ್ಟು ಕಾಂಪ್ಯಾಕ್ಟ್ ಬಿ ಮಷಿನ್ ಸಿಗಲ್ಲ. ಹಾಂ, ತುಂಬ ಆನಂದ. ಇನ್ನ ಬಿ ಅವನ ಇವು ಮಷಿನ್ಗಳು ಚಾಲ್ತಿದಾಗೇನಿಲ್ಲ. ಅವ ಇದು ಚಾಲ್ತಿ ಇದೆ. ಹ್ಞೂ ಇದು ನಾನು ಕೂಡ ಕರೆಂಟ್ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಇದೇನು ಮಷಿನ್ ಏನು ಯೂಸ್ ಆಗ್ತಿತ್ತು? ಯಾವುದು ಬೇಡ ಇದು? ಇದು ಟಾಪಿಂಗ್ ಮಷಿನ್ ಅಂತ, ಟೆಕ್ಟ್ರೋಗ್ರಾಫಿಂಗ್ ಮಷಿನ್ ಅಂತ. ಟಾರ್ಕ್ ಅಂತಂತಂದರೆ ಈ ಇದು ಪ್ಲೇಟ್ ಇದೆಯಲ್ಲ, ಬೇಸ್ ಪ್ಲೇಟ್ ಪ್ರೆಸ್ ಮಾಡೋ ಮಷಿನ್, ಪ್ರೆಸ್ಸಿಂಗ್ ಮಷಿನ್ ನೋಡಿ ಎಷ್ಟು ಶುದ್ಧವಾಗಿದೆ. ಇದೂ ಆಪ್ರೇಟ್ ಇದೆ. ಇದೇನು ನ್ಯೂರೋಫೋರಸ್ ಇದೆ, ಇಂಗ್ಲೆಂಡ್ ಕಂಪನಿ, ಇಲ್ಲಿಂದಲ್ಲ. ಇದು ಟಾಪ್ ಮಷೀನು. ಈ ಟಾಪ್ ಮಷಿನ್ನಲ್ಲಿ ಆಗದಂಥ ಟೆಕ್ನಾಲಜಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ನಲ್ಲಿ ಬಳಸೋಂಥ ಪ್ರತಿಯೊಂದು ಹಾರ್ಡ್ವೇರ್ಗಳು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದೇ ಟಾಪ್ ಮಷಿನ್. ಒಂದು ಇದು ಫೀಡರ್ ಆರ್ ಲೋಡರ್, ಆ್ಯಂಡ್ ಇದು ಸೆಲ್, ರಾ ಮೆಟೀರಿಯಲ್ ಸೆಲ್. ಇದು ರಾಡ್ ಬಂದು ಇಲ್ಲಿ ಸ್ಟಾಪ್ ಮಾಡೋದು, ಇದು ಸ್ಟಾಪರ್. ಇದು ಥ್ರೆಡ್ ಮೇಕಿಂಗ್, ಇದು ಸ್ಲಾಟಿಂಗ್ ಮಷೀನ್, ಇದು ಕಟಿಂಗ್ ಮಷೀನ್, ಇದು ಥ್ರೆಡ್ಡಿಂಗ್ ಮಷೀನ್. ಒಂದು ಕ್ಷಣದಲ್ಲಿ ಸ್ಕ್ರೂ ಹೆಡ್ ಟರ್ನಿಂಗ್ ಆಗ್ತದ, ಟಾಪ್ ಮಷೀನ್ ಹೆಡ್ ಟರ್ನಿಂಗ್, ಹೆಡ್ ಸ್ಲಾಟಿಂಗ್, ಮತ್ತು ಹೆಡ್ ಥ್ರೆಡ್ಡಿಂಗ್, ಆ್ಯಂಡ್ ಮತ್ತು ಹೆಡ್ ಒಂದು ಸ್ಕ್ರೂ ಕಂಪ್ಲೀಟಾಗಿ ಮಾಡೋದು ಈ ಸ್ಕ್ರೂ. ಇದಕ್ಕೆ ಟಾಪ್ ಮಷೀನ್. ಇದರಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಎಲ್ಲ ತಯಾರು ಮಾಡೋದು ಇದೆ. ಇದು ಮೇನ್ ಮಷಿನರಿಗಳದ್ದು ಪ್ರತಿಯೊಂದು ಕಾಂಪೊನೆಂಟ್ ರೆಡಿ ಮಾಡೋದು ತಾಯಿದು, ತಂದೆ ತಾಯಿ. ಇದು ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಟಾಪ್ ಮಷಿನ್ ಈಗ ಅವನ ಇನ್ನೂ ಅವ ಎಲ್ಲ ಈಗ ಒಟ್ಟ ಕ್ವಾಲಿಟಿಗೆ ಪ್ರೈಸ್ ತಗೊಳ್ತಾ ಇಲ್ಲ. ಯಾಕೆಂದರೆ ಇದು 100 ವರ್ಷ ಬಾಳಿಕೆ ಬರೋಂಥ ಟ್ರ್ಯಾಕ್ಟರ್. ಈಗ 15 ವರ್ಷಕ್ಕೆ ಬಾಳಿಕೆ ಬರೋಂಥ ಟ್ರ್ಯಾಕ್ಟರ್ಸ್ ಮಾರ್ಕೆಟಿಂಗ್ ಇದೆ.
ಇದು ರಿಜೆಕ್ಟ್ ಮಾಡಿದ್ರೆ ಒಂದು 10 ಲಕ್ಷದ ಟ್ರ್ಯಾಕ್ಟರ್ ರಿಜೆಕ್ಟ್ ಮಾಡಿ 1 ಲಕ್ಷದ ಟ್ರ್ಯಾಕ್ಟರ್ ಕೊಂಡ್ಕೊಂಡು 1 ವರ್ಷದಾಗ ಕಳ್ಕೊತಾ ಇದ್ದಾರೆ. ಆ ಮಷಿನ್ ಬ್ರೇಕ್ ಡೌನ್, ಟ್ರ್ಯಾಕ್ಟರೇ ಬ್ರೇಕ್ ಡೌನ್. ಟ್ರ್ಯಾಕ್ಟರ್ ಇಂಜಿನ್ ಬಟನ್ ಅದು ಆಸಿಲೇಷನ್ ಗೇರ್ಗೂ ಅಂತಾರೆ. ಆಸಿಲೇಷನ್ ಹಿಂದೆ ಗೇರ್ ಹಾಕ್ತಾ ಮುಂದೆ ಪ್ರಿಂಟಿಂಗ್ ಮಾಡಿದ ಪೇಪರ್ ಕಟಿಂಗ್ ಮಾಡೋದು, ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಇದು ಮಿಷಿನ್ ಬಳಸ್ತಾರೆ. ಪ್ರಿಂಟಿಂಗ್ ಆಗಿದ್ದು ಕಾಪಿಗಳೆಲ್ಲ ಸೆಟ್ ಮಾಡಿ ಇಲ್ಲಿ ನೋಟ್ ಪ್ರಿಂಟಿಂಗ್ ಈ ಮಷಿನ್ ಬೇಕು. ನೋಟ್ ಪ್ರಿಂಟಿಂಗ್ದಾಗ ಬುಕ್ ಪ್ರಿಂಟಿಂಗ್ ಈ ಮಷಿನ್ ಕಂಪಲ್ಸರಿ ಇದ್ರೆ ಆಗಲ್ಲ. ಏನು ಮಾಡ್ತಾ ಇದೆ? ಕಟಿಂಗ್ ಮಾಡ್ತೀವಿ. ಕಟಿಂಗ್ ಸ್ಕ್ವೈರ್ ಪೇಪರ್ ಇಷ್ಟು ಬಂಡಲ್ ಪೇಪರ್ ಇಟ್ಟರೆ ಕರೆಕ್ಟಾಗಿ ಕಟ್ ಮಾಡ್ತೀವಿ, ಸೆಟ್ ಮಾಡ್ದಂಗೆ. ಇದು ಲಂಡನ್ ಮಷಿನ್. ಸೈಕಲ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿರೋ ಎಲ್ಲ ವಾಚ್ಗಳು ಇದ್ದಾರೆ. ಫುಲ್ ಎಷ್ಟಾಗ್ಯಾವ? ಸ್ಟಾರ್ಟಿಂಗ್ ಹೇಳಿದ್ದೀನಿ ತಕ್ಕ ಎಷ್ಟು ವಾಚ್ಗಳು ಇವ್ರು ಮಾಡ್ಯಾರ ನಾವು ಶೋಕೇಸ್. $75 million ವಾಚ್ ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಇಲ್ಲಿವರೆಗೂ. ಅದು ಅವಾರ್ಡ್ ಸಿಕ್ಕಿದೆ ನೋಡಿ. 75 million ವಾಚ್ ನೋಡಿ. ಡಿಸೆಂಬರ್ 1992 ಮುಗಿದಾಯ್ತು. ಅದಕ್ಕೆಲ್ಲ ಮಾಡಿದೆ ನೋಡೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಒಂದು 1992 ತಗೈತೆ. 1992 ಇವು ವಾಚ್ಗಳು ನೋಡಿ. ಇದು ಎಂಥ ಈಗ ಮೆಕ್ಯಾನಿಕಲ್ ಇವೆಲ್ಲ ಎಂಥ ವಾಚ್ಗಳು ಇವೆಲ್ಲ ಪ್ರೀಮಿಯಮ್. ಇಲ್ಲೇ HMT ಇಲ್ಲೇ ಮಾಮೂಲು ವಾಚ್ಗಳು ಇವು ನೋಡು. ಅದು ಮೆಕ್ಯಾನಿಕಲ್ ನೋಡೋದು ಸೂಕ್ಷ್ಮ, ಅತಿ ಸೂಕ್ಷ್ಮವಂತ ಇದು ನೋಡು. ಮಾಮೂಲು ಬಿಡ ನೋಡಿ. ಕ್ಯಾಪ್ ವಾಚ್ ನೋಡಿದ್ದು. ಕ್ಯಾಪ್ ವಾಚ್ ಪಾಕೆಟ್ದಾಗ ಇಟ್ಕೊಂಡು ಹಿಂಗೆ ತೆಗ ಹಿಂಗೆ ನೋಡ್ಕೊಂಡು ಮತ್ತೆ ಮುಚ್ಚಿಬಿಡೋದು. ಅದು ಪಾಕೆಟ್ದಾಗ ಇಟ್ಕೋತೀರಾ? ಪಾಕೆಟ್ದಾಗ ಇಟ್ಕೊತಿರೋ. ಡ್ಯೂಟಿ ಆಯ್ತಪ್ಪ. ಅಂತ ವಾಚ್ಗಳು ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓನ್ಲಿ ದ ಕೈಂಡ್ ಆಫ್ ದಿಸ್ ಕಂಟ್ರಿ ಯಾವುದು ದೇಶ ಮಾಡಿರಂತೆ. ಬ್ರೈನ್ ವಾಚ್ ಕ್ರಾಫ್ಟೆಡ್ ಜಸ್ಟ್ ಟು ದ ಯೂಸ್ವಲಿ ನೋಡಿ. ಇಂಥ ವಾಚ್ಗಳು ಇವ್ರು ಯಾರೋ ಮಾಡಿಲ್ಲ ನೋಡಿ. ನೀರು ಬೀಳ್ಬಾರ್ದು ಅಂತ ಕೈದಾಗ ಕಟ್ಕೊಂಡು ಮ್ಯಾಲೆ ಕ್ಯಾಪ್ ಅಲ್ಲ ಇದು ನೋಡಿ. ಇದಕ್ಕೂ ಕ್ಯಾಪ್ ಇದೆ. ಯಾರು ಹೊರ ದೇಶದಲ್ಲೂ ಮಾಡೋಕ್ಕಾಗಲ್ಲ, ಮಾಡಿಲ್ಲ. HMT ಅವರು ಮಾಡಿದ್ದಾರೆ. ನೋಡ್ಬಿಡ ಎಂತ HMT ರೈಲ್ವೆ ಸ್ಟೇಷನ್ ಇದ್ದಿದ್ದು HMT ಸ್ಟೇಷನ್ಗಳಿಗೆಲ್ಲ. ರೈಲ್ವೆ ಸ್ಟೇಷನ್ ನೋಡಿದೆ? ರೈಲ್ವೆ ಸ್ಟೇಷನ್ದಾಗ ದೊಡ್ಡ ಬ್ಯಾರಲ್ ಥರ ವಾಚ್ಗಳು ಇರ್ತಿದ್ವು. ದೊಡ್ಡ ಐತಿ. ಅವೆಲ್ಲ ಇದೆ. ಈ HMT ಮಾಡಿದವನೇ ಇನ್ನೂ ಯಾವ ನೋಡ್ರಿ ಕೈ ಇಲ್ಲಿ ನೋಡಿದ್ರೆ ಬಂದಿದೆ ನೋಡಿ. ಟಿ ಜಾನ್ ಕಾಲೇಜ್ ಬೆಂಗಳೂರಲ್ಲಿ HMT ವಾಚ್ ನೋಡಲ್ಲಿ. ಅದು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ತಿರುಚನಪಳ್ಳಿಯಲ್ಲಿ HMT ವಾಚ್ ಇದೆ ಇನ್ನ. ನೋಡಿದೆ ಚಂದನ ಇದು ಕನ್ನಡ ವಾಹಿನಿ
ಅದು ವಾಚ್ ದೊಡ್ಡ ವಾಚ್ ನೋಡಿ ಎಂತ ಇದು ಹೆರಿಟೇಜ್ ಸೆಂಟರ್ ಮ್ಯೂಸಿಯಂದಾಗ ಇದೆ ದೊಡ್ಡ ಇದು ಸುಮ್ಮನೆ ಇದು ತೋರಿಸ್ಯಾರ ಅಲ್ಲಿ ಪ್ಯಾರಲ್ ವಾಚ್ಗಳು ಬಂದು ಎಲ್ಲ ಇದು BTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಇದು ಯೂನಿಟ್ ಅಂತ ಬೆಳಗಾವಿ. ಇದು ನಮ್ಮ HMT ವಾಚ್ ನೋಡಿ ಅವಾಗೆಲ್ಲ ನೋಡಕ್ಕೆ ಅಂತ ಬರ್ತಾರೆ ಇಷ್ಟು ದೊಡ್ಡ ವಾಚ್ ಅಪ್ಪ ಅಂತ ನೋಡಕ್ಕೆ ಬರ್ತಿದ್ರಲ್ಲ ಬೀದರ್ ಗುಲ್ಬರ್ಗ ಇದು ಇದೇ ವಾಚ್ ಇದೇನು ಇದೇ ವಾಚ್ ಅದೇ ಇದ್ರೊಳಗೆ ಅದೇ ಇದೇ ವಾಚ್ ಇದೇನು ಎಲೆಕ್ಟ್ರಿಕಾ ಮೆಕ್ಯಾನಿಕಲ್? ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇದು ಸೆಕೆಂಡ್ ಅಲ್ಲಿ ಸೆಟ್ಟಿಂಗಾ? ಇದು ಅವರ್ ಇದೇ ಗ್ಯಾಲರಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಇದು ಮಾಡ್ತಾರೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಇವಾಗ ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ರೈಟಲ್ಲಿ ಫಸ್ಟ್ ಫ್ಲೋರಲ್ಲಿ ಆಡಿಟೋರಿಯಂ ರೂಮ್ ಇತ್ತು, ಬಟ್ ಇವಾಗ ಯಾಕೋ ಸದ್ಯಕ್ಕೆ ಅದು ಕ್ಲೋಸ್ ಆಗಿತ್ತು. ಅದರಲ್ಲೆಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗಿಲ್ಲ ಅಂತ ವೀಡಿಯೋದಲ್ಲಿ ಫುಲ್ ತೋರಿಸ್ತಾ ಇದ್ರು. ನಾವು ಮುಂಚೆ ಬಂದಿದ್ವಿ, ಆವಾಗ ಅದು ಚಾಲ್ತಿಯಲ್ಲಿತ್ತು. ಏನಂತಂದರೆ ಇದು ಇದ್ರ ಮೇಲೆ ಓಡುವಾಗ ರನ್ನಿಂಗ್ ಆಗುವಾಗ ನಿನ್ನ ಕ್ಲಚ್ ಹಿಡಿದಾಗ ಆಟೋಮೆಟಿಕ್ ನಿಲ್ಲಿಸ್ತದೆ. ಇದು ಗೇರ್ ಕ್ಲಚ್ ಥರ ಇವ್ನು ಮಾಡಿದ್ದಾನೆ HMT ವಾಲ್ ಸ್ಕ್ರೂಸ್. ಗೇರ್ಗೆಲ್ಲ ಇದೇ ಯೂಸ್ ಮಾಡ್ತಾರೆ ನೋಡ. ಗೇರ್ ಗಾಡಿ ಗೇರ್ ಅದೆಲ್ಲ ನೋಡಿ. HMT ಡಿಕ್ಯಾಸ್ಟರ್ ಅಂತಂದರೆ ಇದು ಕುಲುಮೆಯಲ್ಲಿ ಅಲ್ಯೂಮಿನಿಯಂ ರಾ ಅಲ್ಯೂಮಿನಿಯಂ ಹಾಕಿ ಅದಕ್ಕೆ ಸ್ಪಾರ್ಕ್ನಿಂದ ಮೆಲ್ಟ್ ಮಾಡಿ ಆ ಮೆಲ್ಟರಿಂದ ಇವುಗಳು ಮಾಡಿ ರೆಡಿ ಮಾಡಿದ್ವಿ. ಬೆಲ್ಟ್ ಮಾಡಿ ಅರಕ ಹೊಯ್ದು ಮಾಡಿದ್ವಿ. ನೋಡಿ ಇವರೇ ಮೊದಲು ಮಾಡಿ ನೋಡಿದ್ರಲ್ಲ, ಇವೆಲ್ಲ ಸಿಮ್ಸ್ ಏನಂತಂದ್ರೆ ಕೂಲರ್ ಸಿಮ್ಸ್ ಅಂತ ಇವೆಲ್ಲ. ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್, ಕ್ಯಾಸ್ಟಿಂಗ್, ಮೆಲ್ಟಿಂಗ್, ಕ್ಯಾಸ್ಟಿಂಗ್ ಆ್ಯಂಡ್ ಮೋಲ್ಡಿಂಗ್. HMT ಮೋಲ್ಡಿಂಗ್, ಕ್ಯಾಸ್ಟಿಂಗ್, ಮೋಲ್ಡಿಂಗ್ ಆ್ಯಂಡ್ ಮೆಲ್ಟಿಂಗ್ ಇಷ್ಟೆಲ್ಲ ಇಲ್ಲೇ ಮಾಡಿ. ದೊಡ್ಡ ಮಷಿನ್ ಸ್ಯಾಂಪಲ್ ಏನು ಸಣ್ಣ ಸಣ್ಣ? ಇದು ಲೇತ್ ಮಷಿನ್. ಇದು ಸೂಕ್ಷ್ಮವಾದಂಥ ಲೇತ್ ಮಷಿನ್. ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದೆ. ಇದು HMT ನೇ ಮಾಡೋದೇನದು? HMT ನೇ. ಈ ಲೇತ್ಗಳು ಸುಮ್ಮನೆ ಮಾಡಲ್ ಇಟ್ಟಿದ್ದಾರೆ ನಿಮ್ಗೆ ತೋರಿಸೋಕ್ಕೆ. ಓನ್ಲಿ ಮಾಡಲ್. ಇವೆಲ್ಲ ಮಾಡಿದ್ದಿದೆ. ಈಗ ಸಿಟಿ ಇಂಡಸ್ಟ್ರಿಯಲ್ ಇದ್ದಾಗ ಎಲ್ಲ ಲೇತ್ ಮಷಿನ್ಗಳು ಮಾಡಿದೆಲ್ಲ ಇದೇ ಕಂಪ್ನಿ ಇವನೇ. ಇಲ್ಲ ನಮ್ಮ ವರ್ಷದಾಗ ನೋಡಿದೆಲ್ಲ CFT ಅದೇನದು? ಇವೆಲ್ಲ ಇವೆಲ್ಲ ಅಲ್ಲ. ಇದು ಗ್ರೈಂಡಿಂಗ್ ಮಷಿನ್, ಎಲ್ಲ ಗ್ರೈಂಡಿಂಗ್ ಮಷಿನ್. ಇದು ಹಾಬಿಂಗ್ ಮಷಿನ್, ಮಿಲ್ಲಿಂಗ್ ಮಷಿನ್. ಇದು ಮಿಲ್ಲಿಂಗ್ ಗ್ರೈಂಡಿಂಗ್ ಮಷಿನ್. ಇದು ಬೇರೆಗಳೆಲ್ಲ ಇಡೀ ಇಂಡಿಯಾದಾಗ ಎಲ್ಲೂ ಆಗ್ತಿಲ್ಲ. ಇವರೇ ಸಪ್ಲೈ ಮಾಡೋದು. ಇಂಡೋನೇಷಿಯಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಎಲ್ಲರೂ ಸಪ್ಲೈ ಮಾಡೋದು ಇವರು. ನೋಡಿ ಇಲ್ಲಿ ಬೇರಿಂಗ್, ಬಾಲ್ ಬೇರಿಂಗ್, ರೋಲರ್ ಬೇರಿಂಗ್ ಎಲ್ಲ ಇವೆ. ಇವು ಕೆಟ್ಟು ಹೋಗ್ತಿಲ್ಲ. ಮಷಿನ್ ಕೆಟ್ಟು ಹೋದ್ರೆ ಮತ್ತೆ ಈ ಬೇರಿಂಗ್ ಇನ್ನೊಂದು ಮಷಿನ್ ಹಾಕ್ತೀವಿ. ರೋಲರ್ಗಳು ಯಾವುದಂದ್ರೆ ಈ ಇದು ಇದಲ್ಲ, ಶುಗರ್ ಕಂಪ್ನಿ, ಶುಗರ್ ಫ್ಯಾಕ್ಟ್ರಿ. ಈ ರೋಲರ್ಗಳು ಓಡಿಸ್ದಾಗ ಈ ಬೇರಿಂಗ್ ಇದು ಹಾಫ್ ಗೇರ್, ಹಾಫ್ ಸ್ಪ್ರಿಂಗ್ ಲೋಡೆಡ್ ಗೇರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬಲ್ಬ್ ಲ್ಯಾಂಪ್ಗಳು ಮಾಡಿದ್ವಿ. ಪಿನಿಯನ್ ಗೇರ್ ಎಲ್ಲ ಮಾಡಿದ್ವಿ ಇವರೇ. ಮೊದಲು ಸ್ಪಿರಲ್ ಗೇರ್, ಪಿನಿಯನ್ ಗೇರ್, ಗೋಯಿಂಗ್ ನಾಟ್ ಗೋಡ್ ಗೇಜ್ಗಳು ಎಲ್ಲ ಮಾಡಿದ್ವಿ ಇವರೇ. ಇವು ಗೇಜ್ಗಳು, ಆಮೇಲೆ ಕ್ಲ್ಯಾಂಪ್ಗಳು. ಇದು ಅಳತೆ ಮಾಡೋದು ಗೇಜು. ಮೈಕ್ರೋಮೀಟರ್ ಅಂತಾರೆ ಇದಕ್ಕೆ.
go and not go gaze. Go and not go gaze. This is race machine. ಇವೆಲ್ಲ ಟೂಲ್ಸ್ ಟೂಲ್ಸ್ಗಳು. This is all kind of manufacturing made by the HMT DCM. This is only model type of what they are made the machine. This is a model kept to show the public. Lathe machine, hogging machine, lathe machine. Automatic cylinder type automatic machine ಇದು HMT. ಅದು ಲೇತ್ ಮಷೀನ್. ಇದು ಸ್ವಲ್ಪ ಲೇಟೆಸ್ಟ್ ವರ್ಷನ್ ಲೇತ್ ಮಷೀನ್. ಇದು ಸ್ವಲ್ಪ ಲೇಟೆಸ್ಟ್ ಮಷೀನ್ ಅಂತಂದರೆ ಎಲ್ಲ ಗೇರ್ಗಳು ಹೈ ಅಕ್ಯುರೇಸಿ ಮಷೀನ್ ಇದು ಈ ಲೇತ್ ಮಷೀನ್. ಹಾಂ, ಟ್ರ್ಯಾಕ್ಟರ್ ಕಾಂಪೊನೆಂಟ್, ಹೆಡ್ಲೈಟ್, ಕಂಟ್ರೋಲ್ ಪ್ಯಾನೆಲ್ ಬೋರ್ಡ್, ಇವು ಲೈಟ್ಗಳು. ಇದೇ ಕ್ರ್ಯಾಂಕ್ ಶಾಫ್ಟ್. ಇದು ರೆಡಿ ಅಲ್ಲ, ಫಸ್ಟ್ ಇಂಡಿಯಾದ ಮಾಡಿದರು ಕ್ರ್ಯಾಂಕ್ ಶಾಫ್ಟ್. ತೋರಿಸ್ತೀನಿ ನೋಡೋಣ. ಕ್ರ್ಯಾಂಕ್ ಶಾಫ್ಟ್ ಅದಲ್ಲ, CRANK ಶಾಫ್ಟ್ ಅದಲ್ಲ. ಇದು ಇಂಡಿಯಾದಲ್ಲಿ ಟಾಪ್ ಮಾಡಿದ್ದು. ಇದು ಯಾವುದಕ್ಕೆ ಯೂಸ್? ಗಾಡಿಗಳಿಗೆ ಯೂಸ್? ಎಲ್ಲ ಗಾಡಿ ಒಟ್ಟೆ ದೊಡ್ಡದು ಸಣ್ಣ ಸೈಜ್ ಇರ್ತದೆ. ಸೈಲೆನ್ಸರ್, ಆಮೇಲೆ ಇದು ಗೇರ್ ಇದು ಗೇರ್ ಬಾಕ್ಸ್ ಇದು. ಟ್ರ್ಯಾಕ್ಟರ್ ಇಂಜಿನ್. ಹಾಂ, ಇದನ್ನು ಇವರೇ ಮಾಡ್ತೀರಾ? ಪೂರಾ ಇಂಜಿನ್ ಇಲ್ಲ ರೆಡಿ ಐತಿ? ಎಲ್ಲ ಫುಲ್ ಕಂಪ್ಲೀಟ್ ಮೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲೇ ಕಂಪ್ಲೀಟ್. ಇದು ಯಾವುದು ಸ್ಟಾರ್ಟರ್, ಇದು ಎಂಜಿನ್, ಇದು ಗೇರ್ ಬಾಕ್ಸ್ ಬಾಕ್ಸ್ ಮತ್ತೆ ಅದು ಗೇಮ್ ಚೇಂಜ್ ಓವರ್ ಪ್ಯಾಕ್. ಅದು ಇವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಈಗ ಯಾವ ಭೀ ಇಲ್ಲ ಇದ್ರ ಥರ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಇಲ್ಲ, ಯಾವ್ದಿಲ್ಲ ಬೇಡ. ಎಲ್ಲ ಹೈಟೆಕ್ ಬೇರೆ ಥರ ಮಾಡ್ಕೊಂಡ್ರೆ ಈ ಕಂಪ್ನಿ ತುಳಿದಾಗ್ಬಿಟ್ಟು. ಈ ಕಂಪ್ನಿ ಆದರೆ ಇವುದ್ರಷ್ಟು ಬಾಳಿಕೆ ಬರಲ್ಲ. ಇವುಗಳು ಮಷೀನು ನ್ಯಾಚುರಲಿ ಪವರ್ಫುಲ್ ಇಂಜಿನಿಯರಿಂಗ್, ಪವರ್ಫುಲ್ ಟೆಕ್ನಾಲಜಿ, ಪವರ್ಫುಲ್ R&D ಮಾಡಿರೋರು. ಇದು ಅದೆಲ್ಲ ಡಬ್ಬಿಂಗ್ ಮಾಡಿರೋರು ಎಲ್ಲ. ಅವ್ರದ್ದೊಂದು ಸ್ವಲ್ಪ ಇವ್ರದ್ದೊಂದು ಸ್ವಲ್ಪ ಟೆಕ್ನಾಲಜಿ, ಅವ್ರದ್ದೊಂದು ಸ್ವಲ್ಪ ತಗೊಂಡು ಅವೆಲ್ಲ ಮಿಕ್ಸ್ ಮಾಡಿ ಮಿಕಪ್ ಮಾಡಿ ಅದು ಡ್ಯೂರಬಿಲಿಟಿ, ಆ ಮಷಿನ್ ಡ್ಯೂರಬಿಲಿಟಿ ಲಾಂಗ್ ಲೈಫ್ ಬರಲ್ಲ. HMT ಥರ ಬರಲ್ಲ. ಆ ಮೋಟ್ರ್ ಏನಂತಂದರೆ ಪೆಟ್ರೋಲ್ ಸಮವಾಗಿ ತಗೋತಾರೆ. ತಗೊಂಡು ಪೆಟ್ರೋಲ್ ಸ್ಪ್ರೇ ಆಗ್ತದೆ. ಸ್ಪಾರ್ಕ್ ಪ್ಲಗ್ ಇರುತ್ತೆ, ಆ ಪ್ಲಗ್ ಫೈರ್ ಆಗುತ್ತೆ. ಪಿಸ್ಟನ್ ಸಿಲಿಂಡರ್ ಇದೆ. ಆಮೇಲೆ ಆಯಿಲು ಸ್ಮೋಕ್ನಿಂದ ಹೇರ್ ಸೈಲೆನ್ಸ್ ಬರಬೇಕು. ಮಷೀನಿಗೆ ಇದು ನಮ್ಮ ಬಾಯಿ. ಇದು 6 ತಿಂಗಳ ಇದು 6 ತಿಂಗಳು ಅಲ್ಲಿ ಸುಟ್ಟಿ ಬರ್ನ್ ಆಗಿದ್ದು ಮತ್ತೆ ನಮ್ಮ ಕಕ್ಕ ಕೊಡೋದು. ಇದು ಯಾರಿಗಾದರೂ HMT ವಾಚ್ಗಳು ಕೂಡ ನೀವು ತೊಗೊಳ್ಬೇಕು ಅಂದರೆ ಇಲ್ಲಿ ಅಂಗಡಿ ಕೂಡ ಇದೆ, ಇಲ್ಲಿ ನೀವು ತೊಗೊಳ್ಬೋದು. HMT ವಾಚ್ ಸೇಲ್ ಮಾಡ್ತಾರಿಲ್ಲ. ಅವಾಗ ಇದ್ದಿರೋಷ್ಟು ಎಲ್ಲ ವೆರೈಟೀಸ್ ಏನಿಲ್ಲ, ಬಟ್ ಇವಾಗ ಲಿಮಿಟೆಡ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಅಂತ ಸ್ಟೋರ್ ಅವ ಇಡ್ತಾಯಿದ್ರು. ಮತ್ತು ಕೆಲವೊಂದು ವಾಚ್ಗಳ ಮೇಲೆ 15-20% ಡಿಸ್ಕೌಂಟ್ಸ್ ಇದೆ, ಮತ್ತು ಕೆಲವೊಂದು ವಾಚ್ ಮೇಲಂತೂ ಡಿಸ್ಕೌಂಟ್ಸ್ ಇಲ್ಲ.
ನಮಗಂತೂ ನೋಡಿ ತುಂಬ ಇಷ್ಟ ಆಯಿತು ಈ ಮ್ಯೂಸಿಯಮು. ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಲೇಬೇಕಾದಂಥ ಈ ಸ್ಥಳ ಮ್ಯೂಸಿಯಂ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.